ಎಲ್ಲಿಗೆ ಎದ್ಬೇಕು ಈ ಕಡೆ ಕಳೆದ 3 ದಿನಗಳಿಂದ ಇಡೀ ರಾಜ್ಯದಾದ್ಯಂತ ಸಂಚಲನ ಮೂಡಿಸಿದ ಆರ್ ನಗರ ಕ್ಷೇತ್ರದ ಶಾಸಕರಾದ ಮುನಿರತ್ನ ಅವರ ಆಡಿಯೋ ಪ್ರಕರಣ ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯವಾಗಿತ್ತು. 2 ದಿನ ಆದಮೇಲೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇವತ್ತು ಹಾಜರುಪಡಿಸಿದ್ರು. ಇವತ್ತು ನ್ಯಾಯಾಲಯ ಅವ್ರಿಗೆ 1 ದಿನದ ಮಟ್ಟಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ಈ ಒಂದು ಪ್ರಕರಣದಲ್ಲಿ ದೂರುದಾರರಾಗಿರ್ತಕ್ಕಂಥ ವೇಲು ನಾಯ್ಕ ಅವರು ಸಹ ಇವತ್ತು ಇಲ್ಲಿಗೆ ಬಂದಿದ್ದರು. ಇವಾಗ ಅವ್ರನ್ನೇ ಮಾತಾಡ್ಸೋಣ. ಸರ್ ಏನಾಯ್ತು ಸರ್ ನ್ಯಾಯಾಲಯದ? ಸರ್ ಇವತ್ತು 2 ದಿನ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ರು ಮುನಿರತ್ನ ಅವ್ರನ್ನ. ಪೊಲೀಸ್ ಕಸ್ಟಡಿ ಮುಗಿದು ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು. ಅವರು 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಜೊತೆಗೆ ಅವರು ನಾಳೆ ಬೇಲ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ ಅವ್ರ ಅಡ್ವೊಕೇಟ್ಗಳು. ಸೊ ಬೇಲ್ ನಾಳೆ ಆರ್ಗ್ಯುಮೆಂಟ್ ಆಗುತ್ತೆ. ಅದಾದಮೇಲೆ ಮುಂದೆ ತೀರ್ಮಾನ ಜಡ್ಜ್ ಅವರು ತೀರ್ಮಾನ ತಗೊತಾರೆ. ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ನಮ್ಮದು ಹೋರಾಟ ಅಂತ ಹೇಳಿದೆ ಅಂದರೆ ನಾನು ಆತನ 15 ವರ್ಷದಿಂದ ನೋಡ್ತಾ ಇದ್ದೀನಿ. ಆತನ ಹತ್ರ ಇರೋಂಥ ಕೊಲಕು ಜಾತಿಗೆ ತಂದಿಕ್ಕೋದು, ದಲಿತರನ್ನ ಬೈಯೋದು, ಗೌಡ್ರನ್ನ ಬೈಯೋದು ಇವೆಲ್ಲ ನಿಲ್ಲಿಸಿ ಒಂದು ಒಳ್ಳೆ ಇದು ನಮ್ಮ ಮನುಷ್ಯನಾಗಿ ಬದುಕಬೇಕು ಅನ್ನೋದೇ ನಮ್ಮ ಇಚ್ಛೆ. ಇನ್ನೇನು ಪನಿಷ್ಮೆಂಟ್ ಕೊಡಬೇಕಂತಲ್ಲ, ಒಂದು ಮನುಷ್ಯನಾಗಿ ಬದುಕಬೇಕು. ನೀನೊಬ್ಬ MLA, ಒಬ್ಬ ಮಿನಿಸ್ಟರ್ ಅಂತ ಹೇಳಿದ್ರೆ 6 ಕೋಟಿ ಕನ್ನಡಿಗರಿಗೆ ನೀನೊಂದು ಮಾದರಿಯಾಗಿ ಬದುಕಬೇಕು. ಅಂಥ ವ್ಯಕ್ತಿ ನೀನು ದಲಿತರನ್ನ ಹಿಡ್ಕೊಂಡು ಓದಿತೀಯ, ಮಾಡ್ತೀಯ, ಗೌಡಗಳು ಒಂದು ಕಮ್ಯುನಿಟಿನ ಇದು ಮಾಡ್ತೀಯ. ಇದು ಯಾವ ಮಟ್ಟಿಗೆ ಶೋಭೆ ತರುತ್ತೆ ಇದು? ಅಲ್ಲ, ನಾನೇನು ತಪ್ಪೇ ಮಾಡಿಲ್ಲ, ಅದೆಲ್ಲ ಬೇಕು ಅಂತ ಮೊನ್ನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟು ನಾವು ಕೋರ್ಟ್ಗಿರ್ಟ್ ನಾನು ಕೇಳಲೇ ಇಲ್ಲ. FSL ಹೋಗು ಅಂತಲೇ ಹೇಳಿಲ್ಲ. ಮುನಿರತ್ನಾಗ ಹೇಳೋದು ನೀನು ಮನಸಾಕ್ಷಿ ಮುಟ್ಕೊಂಡು ಹೇಳಿ ನೀನು ಹೇಳಿದ್ಯಾ ಮಾಡಿಲ್ಲ ಅಂತ ಅದು ಒಂದೇ ಪ್ರಶ್ನೆ ಕೇಳೋದು. ಮುನಿರತ್ನ ಮನಸ್ಸಿಕ್ಕೊಂಡು ಕೇಳ್ಕೊಂಡ್ಲಿ ನಾನು ಇದು ಮಾಡಿದ್ದೀನ ಇಲ್ವ ಅಂತ. ಅದೇ ಕೋರ್ಟು ಆ ಮನಸಾಕ್ಷಿನ ಅದನ್ನು ಕೊಲ್ಲುತ್ತೆ. ಹೌದು ನೀನು ತಪ್ಪು ಮಾಡಿದ್ದೀಯಾ ಅಂತ. ಕರ್ನಾಟಕ ರಾಜ್ಯದಲ್ಲಿ ಈ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಪದೇ ಪದೇ ಈ CD, ಪೆನ್ಡ್ರೈವ್ಗಳು, ಆಡಿಯೋ ಕೇಸ್ಗಳು ಪದೇ ಬರ್ತಾನೇ ಇರುತ್ತೆ. ಏನು 2 ದಿನಗಳಿಂದ ಆರ್ ನಗರ ಕ್ಷೇತ್ರದ ಶಾಸಕರಾದ ಮುನಿರತ್ನ ಅವರ ಒಂದು ಆಡಿಯೋಲ್ಲಿ ಒಂದು ಜಾತಿ ನಿಂದನೆ ಮತ್ತು ಏನು ಬೆದರಿಕೆ ಪ್ರಕರಣಕ್ಕೆ 2 ದಿನ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದರು. ಇವತ್ತು ಆ ಪೊಲೀಸ್ ಕಸ್ಟಡಿ ಅಂತ್ಯವಾಗಿತ್ತು. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಇವತ್ತು ನ್ಯಾಯಾಲಯ ಅವ್ರಿಗೆ 1 ದಿನದ ಮಟ್ಟಿಗೆ ಪರಪ್ಪನ ಅಡ್ಡಾರಕ್ಕೆ ನ್ಯಾಯಾಂಗ ಬಂಧನ ವಿಧಿಸಿದೆ. ಈಗ ತಾನೇ ದೂರುದಾರರಾದಂಥ ವೇಲೂರು ಅವರು ಸಹ ಸಮರ್ಥನೆ ಕೊಟ್ಟಿದ್ದಾರೆ. ಅವ್ರ ಮುಂದಿನ ನಡೆ ಏನಿರತ್ತಂತ ಕ್ಯಾಮ್ರಾಮ್ಯಾನ್ ಮುರಳಿ ಜೊತೆ ಶಿವನಾಯ್ಕ್, ಅದ್ವಾ TV.